ಯಾರು ಉದ್ಧಾರ ಆಗಕತ್ಯಾರಂದ್ರೆ ಅವ್ರ ನಾಮ ಜಪವನ್ನು ಒಳಗಿಂದ ಒಳಗೆ ಗಟ್ಟಿಯಾಗಿ ಹಿಡ್ದಾರಂತ ಅರ್ಥ. ಯಾರು ಸ್ವರ್ಗವಂತ ಸಮಸ್ಯೆದಾಗ ಸಿಕ್ಕಾರಂದ್ರೆ ವಿಪದೋ ನೈವ ವಿಪದ, ವಿಪತ್ತಂದ್ರೆ ಮತ್ತೊಂದು ವಿಪತ್ತಲ್ಲ, ಯಾರಿಗೆ ಮರ್ವಕ್ಕತ್ತಲ್ಲ ಭಗವಂತಂದು ಅದು ದೊಡ್ಡ ವಿಪತ್ತು. ಸಂಪದೋ ನೈವ ಸಂಪದ, ಈ ಹೊರಗಿಂದ ಇದು ಕರೆ ಸಂಪತ್ತಲ್ಲ, ಯಾರು ಗಟ್ಟಿಯಾಗಿ ಶಿವನಾಮ ಸ್ಮರಣೆ ಮನಸ್ಸಿನಾಗ ಹಚ್ಕೊಂಡಾರ ಅದು ನಿಜವಾದ ಸಂಪತ್ತದು. ಆ ಸಂಪತ್ತು ಹಿಡ್ಕೊಂಡ್ರಿ ಅಂದ್ರೆ ಎಲ್ಲ ಸಂಪತ್ತು ತಾನ ಬೆನ್ನತ್ತವು. ನಾಮಸ್ಮರಣೆ ಬಿಟ್ರಿ ಅಂದ್ರೆ ನೀವು ಉದ್ಧಾರ ಆಗೋ ಮಾತು ಭಾಳ ದೂರ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೆವು ನಿಮ್ಮಿಂದ ಅಂತ ಭಜನೆ ಮಾಡ್ಬೋದು. ಅವರಿಂದ ಉದ್ಧಾರ ಹೆಂಗಾಗಬೇಕು ಅಂದ್ರೆ ಅವರು ಹೇಳಿದಂಥ ಮಾತು ಕೇಳಿದ್ರೆ ನಾವು ಉದ್ಧಾರಕ್ಕವೆ. ಬರೀ ಭಜನೆ ಮಾಡಿದ್ರೆ ಉದ್ಧಾರ ಆಗೋಲ್ಲ. ಬಾಯಾಗ ಉದ್ಧಾರ ಆದೆವು ನಿಮ್ಮಿಂದ ಅಂತ ಭಜನೆ ಮಾಡೋದು, ಅವ್ರು ಹೇಳಿದ ಮಂತ್ರವನ್ನು ಮರೆತು ಬಿಡೋದು, ಇದರಿಂದ ಕೆಲಸ ಆಗೋಲ್ಲ. ಸಿದ್ಧಾರೂಢ ಅಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ರೆ ಸಿದ್ಧಾರೂಢ. ಆ ಮಂತ್ರದ ಮೂರ್ತಿಯೇ ಜಗದ್ಗುರು ಸಿದ್ಧಾರೂಢರು. ಅವರ ರೋಮ ರೋಮಗಳು ಶಿವಾಯ ನಮ ಅಂತಿದ್ದು. ಹುಬ್ಬಳ್ಳಿ ಮಠಕ್ಕೆ ಬಂದಂಥ ಶಿವಾನಂದ ಪರಮಹಂಸರು, ಹರಿದ್ವಾರದ ಶಿವಾನಂದ ಪರಮಹಂಸರು ತಮ್ಮ ಡೈರಿ ಒಳಗೆ ಬರೆದಾರ, ನಾ ಹುಬ್ಬಳ್ಳಿ ಸಿದ್ಧಾರೂಢ ದರ್ಶನಕ್ಕೆ ಬಂದಿದ್ದೆ, ಆ ಮಠದ ಕಂಬ ಕಲ್ಲುಗಳು ಸಹಿತ ಓಂ ನಮಃ ಶಿವಾಯ ಅನ್ನೋದು ನನ್ನ ಕಿವಿಯಾರಿನ ಕೇಳೇನಂತ ಹರಿದ್ವಾರದ ಯಾವುದು ಋಷಿಕೇಶದ ಶಿವಾನಂದ ಪರಮಹಂಸರು ತಮ್ಮ ಡೈರಿ ಒಳಗೆ ಬರೆದಿಟ್ಟಾರೆ. ಇವತ್ತಿಗೂ ಇರಲಿ, ಅಂಥ ನಾಮದ ಮಹಿಮೆಯಿಂದ ಶ್ರೀಮಠ ಉದ್ಧಾರ ಆಗೈತಿ. ಹಂಗೆ ನಿಮ್ಮ ಮನೆಯೂ ಉದ್ಧಾರ ಆಗಲಿ. ಆ ಮಂತ್ರವನ್ನು ನಾಲಿಗೆಗೆ ರೂಢಿ ಮಾಡ್ರಿ, ಅದು ಚಟ ಬೀಳ್ಬೇಕು. ನಮಗೆ ಒಂದೀಟ್ ಬ್ಯಾಸರ ಆತಂದ್ರೆ, ಒಂದೀಟ್ ಟೈಮ್ ಸಿಕ್ತಂದ್ರೆ ಪಟ್ ಅಂತ ಕಿಸೆಗೆ ಕೈಯಾಗ ಫೋನ್ ತೊಗೊತೀವಿ ನಾವು. ಚಟ ಬಿದ್ದತ್ ನಮಗೆ. ಟೈಮ್ ಸಿಕ್ಕ ಕೂಡಲೇ ಫೋನ್ ಕಡೆಗೆ ಕೈ ಹೋಗತ್ತೆ. ಹಂಗೆ ಸ್ವಲ್ಪ ಸೌಡ್ ಸಿಕ್ಕ ಕೂಡಲೇ ಕೈಯಾಗ ಮಾಲಿ ಬಂತಂದ್ರೆ ಚಟ ಹತ್ತೈತಂತ. ಆ ಚಟ ಹತ್ತಂದ್ರೆ ನಿಮ್ಮ ಜೀವನ ಧನ್ಯ ಆಗೋದ್ರೊಳಗೆ ಸಂಶಯ ಇಲ್ಲ.